ಎಲ್ರಿಗೂ ನಮಸ್ಕಾರ ಸರ್. ಇವತ್ತು ನಮ್ಮ ಪ್ರಿಯಾಂಕ ಖರ್ಗೆ ಸಾಹೇಬರು ದೆಹಲಿಯಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿ RSS ಬಗ್ಗೆ ನಾವು ದಾಖಲೆಗಳನ್ನ ಕೇಳಿದ್ದೀವಿ. ಅದಕ್ಕೆ ನಮ್ಮ ಸುನೀಲ್ ಅಣ್ಣ ಅವರು ಮಾತಾಡಿದ್ದಾರೆ. ಅವರು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದಾಗ ಏನು ಅಚೀವ್ ಮಾಡಿದ್ದಾರೆ ಅಂತ. ಅಣ್ಣ, ಪಕ್ಷಾತೀತವಾಗಿ ನಿಮ್ಮ ಕ್ಷೇತ್ರಕ್ಕೆ ಅನುದಾನ ಕೊಟ್ಟಿದ್ದಾರೆ, ನಿಮ್ಮ ಕ್ಷೇತ್ರದ ಹಳ್ಳಿಗಳು ಬೆಳಿಬೇಕು ಅಂತ ಡೆವಲಪ್ಮೆಂಟ್ ಕೊಟ್ಟಿದ್ದಾರೆ. ಆ ಡಾಕ್ಯುಮೆಂಟ್ನ ನಿಮಗೂ ಕಳಿಸ್ತೀನಿ, ಮಾಧ್ಯಮದವ್ರಿಗೂ ಕಳಿಸ್ತೀನಿ. ಇದಕ್ಕಿಂತ ಡೆವಲಪ್ಮೆಂಟ್ಗೆ ಮತ್ತೊಂದು ಪ್ರೂಫ್ ಬೇಕಾಗಿಲ್ಲ. ನಾವು ಕೇಳ್ತಾ ಇರೋದು RSS ನಿಮ್ಮ ರಿಜಿಸ್ಟ್ರೇಷನ್ ಕಾಪಿ ಕೊಡಿ. ನಿಮಗೆ Z ಸೆಕ್ಯೂರಿಟಿ ಯಾಕೆ? ಇದಕ್ಕೆ ನಿಮಗೆ ತಾಕತ್ತಿದ್ರೆ ಉತ್ತರ ಕೊಡಿ. 100 ವರ್ಷದಿಂದ ನಾವು ಅದನ್ನು ಯಾರೂ ಕೇಳಿಲ್ಲ, ನೀವು ಕೇಳಬಾರ್ದು ಅಂದರೆ ಯಾರಪ್ಪನ ಸೊತ್ತು ಅಲ್ಲ. ಸೊ RSS ಅವರು ನೀವು ಪಾರ್ಟ್ ಆಫ್ ದ ಇಂಡಿಯಾ, ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್, ನಿಮ್ಮ ರೆಸ್ಪಾನ್ಸಿಬಿಲಿಟಿ, ನಿಮ್ಮ ಡಾಕ್ಯುಮೆಂಟ್ ಕೊಡಿ ಅಂತ ಕೇಳ್ತಿದ್ದೀವಿ. ಅದು ಬಿಟ್ಟು ಅಶೋಕ್ ಅಣ್ಣ, ನಮ್ಮ ಸುನೀಲ್ ಅಣ್ಣ ಬಾಯಿಗೆ ಬಂದಿದ್ದು ಟ್ವೀಟ್ ಮಾಡ್ತಿದ್ದಾರೆ. ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋ ಕನಿಷ್ಠ ಸೌಜನ್ಯ ನಿಮಗಿಲ್ಲ ಅಂದರೆ ಹಾಗಾದರೆ ನಾಳೆ ಬೆಳಗ್ಗೆ ನಾವು ದಾನ ಧರ್ಮ ಮಾಡ್ತೀವಿ ಅಂತ ನಾವು ಒಂದು ಸಂಘ ಕಟ್ಕೊಂಡು ಇನ್ಕಮ್ ಟ್ಯಾಕ್ಸು ಕಟ್ಟಲ್ಲ, ಯಾವುದೂ ಕಟ್ಟಲ್ಲ, ಅವಾಗ ನೀವು ಸುಮ್ಮನೆ ಇರ್ತೀರಾ ಏನು? ನಾನು ಮತ್ತೊಮ್ಮೆ ಹೇಳ್ತಿದ್ದೀನಿ, ಪ್ರಿಯಾಂಕ ಖರ್ಗೆ ಸಾಹೇಬ್ರು ಏನು ಹೇಳಿದ್ದಾರೆ ಅದಕ್ಕೆ ನಾವೆಲ್ಲರ ಸಹಮತ, ನಮ್ಮ ಸಹಮತ ಇದೆ ಸರ್. ಎಲ್ರಿಗೂ ನಮಸ್ಕಾರ ಸರ್. ಇವತ್ತು ನಮ್ಮ ಪ್ರಿಯಾಂಕ ಖರ್ಗೆ ಸಾಹೇಬರು ದೆಹಲಿಯಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿ RSS ಬಗ್ಗೆ ನಾವು ದಾಖಲೆಗಳನ್ನ ಕೇಳಿದ್ದೀವಿ. ಅದಕ್ಕೆ ನಮ್ಮ ಸುನೀಲ್ ಅಣ್ಣ ಅವರು ಮಾತಾಡಿದ್ದಾರೆ. ಅವರು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದಾಗ ಏನು ಅಚೀವ್ ಮಾಡಿದ್ದಾರೆ ಅಂತ. ಅಣ್ಣ, ಪಕ್ಷಾತೀತವಾಗಿ ನಿಮ್ಮ ಕ್ಷೇತ್ರಕ್ಕೆ ಅನುದಾನ ಕೊಟ್ಟಿದ್ದಾರೆ, ನಿಮ್ಮ ಕ್ಷೇತ್ರದ ಹಳ್ಳಿಗಳು ಬೆಳಿಬೇಕು ಅಂತ ಡೆವಲಪ್ಮೆಂಟ್ ಕೊಟ್ಟಿದ್ದಾರೆ. ಆ ಡಾಕ್ಯುಮೆಂಟ್ನ ನಿಮಗೂ ಕಳಿಸ್ತೀನಿ, ಮಾಧ್ಯಮದವ್ರಿಗೂ ಕಳಿಸ್ತೀನಿ. ಇದಕ್ಕಿಂತ ಡೆವಲಪ್ಮೆಂಟ್ಗೆ ಮತ್ತೊಂದು ಪ್ರೂಫ್ ಬೇಕಾಗಿಲ್ಲ. ನಾವು ಕೇಳ್ತಾ ಇರೋದು RSS ನಿಮ್ಮ ರಿಜಿಸ್ಟ್ರೇಷನ್ ಕಾಪಿ ಕೊಡಿ. ನಿಮಗೆ Z ಸೆಕ್ಯೂರಿಟಿ ಯಾಕೆ? ಇದಕ್ಕೆ ನಿಮಗೆ ತಾಕತ್ತಿದ್ರೆ ಉತ್ತರ ಕೊಡಿ. 100 ವರ್ಷದಿಂದ ನಾವು ಅದನ್ನು ಯಾರೂ ಕೇಳಿಲ್ಲ, ನೀವು ಕೇಳಬಾರ್ದು ಅಂದರೆ ಯಾರಪ್ಪನ ಸೊತ್ತು ಅಲ್ಲ. ಸೊ RSS ಅವರು ನೀವು ಪಾರ್ಟ್ ಆಫ್ ದ ಇಂಡಿಯಾ, ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್, ನಿಮ್ಮ ರೆಸ್ಪಾನ್ಸಿಬಿಲಿಟಿ, ನಿಮ್ಮ ಡಾಕ್ಯುಮೆಂಟ್ ಕೊಡಿ ಅಂತ ಕೇಳ್ತಿದ್ದೀವಿ. ಅದು ಬಿಟ್ಟು ಅಶೋಕ್ ಅಣ್ಣ, ನಮ್ಮ ಸುನೀಲ್ ಅಣ್ಣ ಬಾಯಿಗೆ ಬಂದಿದ್ದು ಟ್ವೀಟ್ ಮಾಡ್ತಿದ್ದಾರೆ. ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋ ಕನಿಷ್ಠ ಸೌಜನ್ಯ ನಿಮಗಿಲ್ಲ ಅಂದರೆ ಹಾಗಾದರೆ ನಾಳೆ ಬೆಳಗ್ಗೆ ನಾವು ದಾನ ಧರ್ಮ ಮಾಡ್ತೀವಿ ಅಂತ ನಾವು ಒಂದು ಸಂಘ ಕಟ್ಕೊಂಡು ಇನ್ಕಮ್ ಟ್ಯಾಕ್ಸು ಕಟ್ಟಲ್ಲ, ಯಾವುದೂ ಕಟ್ಟಲ್ಲ, ಅವಾಗ ನೀವು ಸುಮ್ಮನೆ ಇರ್ತೀರಾ ಏನು? ನಾನು ಮತ್ತೊಮ್ಮೆ ಹೇಳ್ತಿದ್ದೀನಿ, ಪ್ರಿಯಾಂಕ ಖರ್ಗೆ ಸಾಹೇಬ್ರು ಏನು ಹೇಳಿದ್ದಾರೆ ಅದಕ್ಕೆ ನಾವೆಲ್ಲರ ಸಹಮತ, ನಮ್ಮ ಸಹಮತ ಇದೆ ಸರ್.